ನಮಸ್ಕಾರ. ಇವತ್ತು ನಾನು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿನ ಮಾಡೋಣ ಅಂತ ಹೇಳಿ ಇವಾಗ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಹುರ್ಕೊಳ್ಳೋದಾದರೆ ನಾವು ಐರನ್ ಪಾತ್ರೆನ ಬಳಸೋದ್ರಿಂದ ಐರನ್ ಕಂಟೆಂಟ್ ಪದಾರ್ಥಕ್ಕೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಅದನ್ನು ನಾವು ಬಳಸೋದ್ರಿಂದ ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಐರನ್ ಕಂಟೆಂಟ್ ಸಿಗುತ್ತೆ. ನಾನಿಲ್ಲಿ ಕೊಬ್ಬರಿನ ತುರಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡು ಅದಾದಮೇಲೆ ನಾನು ಹುರ್ಕೋತೀನಿ. ನಾನಿಲ್ಲಿ ಎಲ್ಲ ಪದಾರ್ಥನ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಎಣ್ಣೆ ಹಾಕ್ಕೊಂಡಾದರೂ ಹುರ್ಕೋಬೋದು, ಇಲ್ಲಾಂದರೆ ತುಪ್ಪನಾದರೂ ಬಳಸ್ಬೋದು. ಇವಾಗ ನಾನು ಕಡಲೆಬೇಳೆ 1 ಬೌಲಷ್ಟಾಗಿ ತೊಗೊಂಡಿದ್ದೀನಿ. ಇದೇ ಬಟ್ಲಲ್ಲಿ ನಾನು ಎಲ್ಲದೂ ಕೂಡ ಅಳತೆ ಮಾಡ್ತಾ ತೋರಿಸ್ತೀನಿ. 1 ಬೌಲ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡು ಇದಕ್ಕೆ 1/4 ಭಾಗದಷ್ಟು ಅಂದರೆ 1 ಬಟ್ಲಲ್ಲಿ 1/4 ಭಾಗದಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಉದ್ದಿನ ಬೇಳೆ ಅನ್ಬೋದು ಕಾಳು ಅನ್ಬೋದು ಗೊತ್ತಿಲ್ಲ, ಇದು ರೌಂಡಾಗೇ ಇದೆ. ಉದ್ದಿನ ಬೇಳೆ ತೊಗೊಳ್ಳೋದಿದ್ರೆ 1/4 ಭಾಗಕ್ಕೂ ಒಂಚೂರು ಜಾಸ್ತಿ ತೊಗೊಳ್ಳಿ, ಹಾಗೆ ಅರ್ಧಕ್ಕೂ ಚೂರು ಕಡಿಮೆ ತೊಗೊಳ್ಳಿ. ಇಲ್ಲಿ ರೌಂಡ್ ಉದ್ದಿನ ಬೇಳೆ ಬರುತ್ತಲ್ವ, ನಾನು ಅದನ್ನು ಬಳಸ್ತೀನಿ. ಯಾಕಂದರೆ ಇಡ್ಲಿ ದೋಸೆಗೆಲ್ಲ ನೆನಾಕಬೇಕಾದ್ರೆ ಇದು ಚೆನ್ನಾಗಿರುತ್ತೆ, ಹಾಗೆ ಇದು ಒದಗುತ್ತೆ ಅಂತ ಹೇಳಿ ಈ ರೀತಿ ಇರೋವಂಥದ್ದನ್ನೇ ತರ್ತೀನಿ. ಈ ಬೇಳೆ ಥರನೇ ಇರುತ್ತಲ್ವ, ಅದನ್ನು ಹಾಕೋದಾದರೆ 1/4 ಭಾಗಕ್ಕೂ ಒಂಚೂರು ಜಾಸ್ತಿನೇ ತೊಗೊಳ್ಳಿ ನೀವು ಅಳತೆ ಬೇಕು ಅಂದಾಗ. ಇದು ಪರ್ಫೆಕ್ಟ್ ಅಳತೆ ಇರುತ್ತೆ. ನಿಮಗೆ ಜಾಸ್ತಿ ಮಾಡ್ತಾ ಇದ್ರಂದರೆ ಇದ್ರ ಡಬಲ್ನ ಮಾಡ್ಕೊತಾ ಹೋಗಿ, ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಈಗ ನಾನು ಒಂದು ಬಟ್ಲಾಗೋಷ್ಟು ಕಡಲೆಬೇಳೆ 1/4 ಭಾಗವಷ್ಟು ಉದ್ದಿನಬೇಳೆನ ತೊಗೊಂಡು ನೀಟಾಗಿ ಹುರ್ಕೋತೀನಿ. ನಾನಿಲ್ಲಿ ಯಾವುದೇ ಥರದ ಎಣ್ಣೆನ ಹಾಕ್ತಲ್ಲ. ನೀವೇನಾದರೂ ಎಣ್ಣೆನ ಬಳಸ್ತಿದ್ದೀರಾ ಅಂದರೆ ಈ ಎಳ್ಳೆಣ್ಣೆ ಅಂತ ಬರುತ್ತಲ್ವ, ಬಹಳ ರುಚಿ ಕೊಡುತ್ತೆ, ಆ ಎಣ್ಣೆನ ಬಳಸಿ. ನೋಡ್ಬೋದು ಇವಾಗ ಕಂಪ್ಲೀಟಾಗಿ ಹುರ್ಕೊಂಡಿದೆ, ಹಾಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ನಾನು ತಣ್ಣಗಾಗೋದಕ್ಕೆ ಒಂದು ಬೇಷನ್ನ ತೊಗೊಂಡು ಈ ಬೇಷನ್ಗೆ ನಾನು ಹುರಿದಿಟ್ಕೊಂಡಿರೋದನ್ನು ಕಾಳುಗಳನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕೋದ್ರಿಂದ ಎಲ್ಲ ಪದಾರ್ಥ ತಣ್ಣಗಾಗೋದ್ರಿಂದ ನೀಟಾಗಿ ತಣ್ಣಗಾದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು 1/4 ಭಾಗಕ್ಕೂ ಅರ್ಧ ಅಂದರೆ 1/4 ಭಾಗದಲ್ಲಿ ಅರ್ಧದ ಭಾಗದಷ್ಟು ಧನಿಯಾನ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಡ್ರೈ ಫ್ರೈ ಮಾಡ್ಕೋತೀನಿ. ಇದು ಕೂಡ ಹುರಿಬೇಕಾದ್ರೆ ಒಂದು ಒಳ್ಳೆ ಬರುತ್ತೆ. ಹಾಗೆ ನಾವು ಸಾಂಬಾರು ಪುಡಿನ ಮಾಡೋದಕ್ಕೆ ಇದನ್ನು ಮೇನ್ ಇಂಗ್ರೀಡಿಯೆಂಟ್ ಅಂತ ಹಾಗೆ ಬಳಸ್ತೀವಿ ಅಲ್ವಾ, ಆ ಸಾಂಬಾರು ಸ್ಮೆಲ್ಲೇ ಬರ್ತಾ ಇರುತ್ತೆ, ಅಂದರೆ ಸಾಂಬಾರು ಪುಡಿಯ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನು ಗಮನ ನೀಟಾಗಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಿ, ಖಂಡಿತವಾಗ್ಲೂ ನೀಟಾಗಿ ಫ್ರೈ ಆಗುತ್ತೆ, ಹಾಗೆಯೇ ಒಂದೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈ ರೀತಿ ಫ್ರೈ ಆಗಿದ್ದಾದಮೇಲೆ ನಾನು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಮುಂಚೆ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ನುಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಇದು ಎಲ್ಲ ಮಿಕ್ಸ್ ಮಾಡಿದಾಗ ತರಿಯಾಗಿ ರುಬ್ಬಿಟ್ಕೊಂಡ್ರೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಆದರೆ ಈ ಕಡಲೆಬೇಳೆ ಒಂದೊಂದು ಸತಿ ಹಾಗೆ ಜಾಸ್ತಿ ದಪ್ಪ ಇದ್ದರೆ ತಿನ್ನಬೇಕಾದ್ರೆ ಒಂದೊಂದು ಸತಿ ಹಲ್ಲಿಗೆ ಸಿಕ್ಕಾಕೊಂಡು ತುಂಬ ಪೇಯ್ನ್ ಬರುತ್ತೆ. ಆ ಕಾರಣಕ್ಕೆ ಅವೆರಡನ್ನೂ ಕೂಡ ಸಪ್ರೇಟಾಗಿ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹುರಿದಿಟ್ಕೊಂಡಿರೋದನ್ನು ಇದೇ ಒಂದು ಬೇಷನ್ಗೆ ಹಾಕ್ಕೊಳ್ತೀನಿ. ಈಗ ಮೇನಾಗಿ ಕಾಳುಗಳು ಏನು ಮೇನ್ ಬೇಕೋ ಆ 3 ಇಂಗ್ರೀಡಿಯೆಂಟ್ಸ್ನ ನಾವು ನೀಟಾಗಿ ಹುರಿದಿಟ್ಕೊಂಡಿದ್ದಾಗಿದೆ. ಈಗ ನಾನು ಒಂದು ಬೆಳ್ಳುಳ್ಳಿನ ಫುಲ್ಲು ನೀಟಾಗಿ ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಸಿಪ್ಪೆನ ನಾನು ನೀಟಾಗಿ ಬಿಡಿಸಿಲ್ಲ, ಜಸ್ಟ್ ನೀಟಾಗಿ ಅಲ್ಲಿ ಇಳುಕುಗಳನ್ನ ನೀಟಾಗಿ ಬಿಡಿಸಿಟ್ಕೊಂಡು ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಈ ಒಂದು ಬೆಳ್ಳುಳ್ಳಿ ಹುರಿಯೋದಕ್ಕೆ ಮತ್ತು ಒಣಮೆಣಸಿನ್ಕಾಯಿ ಹುರಿಯೋದಕ್ಕೆ ಎಣ್ಣೆನ ಹಾಕ್ಕೊಳ್ಬೋದು. ಈಗ ಬೆಳ್ಳುಳ್ಳಿನೂ ಕೂಡ ನೀಟಾಗಿ ಹುರ್ಕೋಬೇಕು. ಇದು ಯಾವ ರೀತಿ ಹುರ್ಕೋಬೇಕಂದ್ರೆ ಈ ಸಿಪ್ಪೆ ಎಲ್ಲ ನೀಟಾಗಿ ಓಪನ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ಬೋದು ಅಂದರೆ ನಾವು ನೀಟಾಗಿ ಹುರಿದಾದ್ಮೇಲೆ ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಜಸ್ಟ್ ಒಂದು ಈ ಥರ ಕೈಯಲ್ಲಿ ಹಿಂಗೆ ಅಂದರೆ ಸಾಕು, ಸಿಪ್ಪೆ ಬೀಳ್ಕೊಡುತ್ತೆ. ಆ ಕಾರಣಕ್ಕೆ ನಾನು ಹುರಿದಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಖಾರದ ಮೆಣಸಿನ್ಕಾಯಿನ ನಾನು ಒಂದು 6ರಿಂದ 8 ಮೆಣಸಿನ್ಕಾಯಿನ ಹಾಕ್ಕೊಂಡು, ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ 4ರಿಂದ 6 ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಅದು ಒಣಗಿರೋದ್ರಿಂದ ನಾವು ತವಾಗ ಹಾಕಿದಾಗ ಸ್ವಲ್ಪ ಮೆತ್ತಗಾಗತ್ತೆ. ಆದರೆ ಅದು ಮೆತ್ತಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಕ್ರಿಸ್ಪಿ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಮತ್ತೆ ಅದೇ ಒಂದು ಬೇಷನ್ಗೆ ಇಲ್ಲಿ ಇರೋವಂಥದ್ದು ಎಲ್ಲದೂ ಕೂಡ ಹಾಕ್ಕೊಂಡು ಇಟ್ಕೊಂಡೆ. ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಆಲ್ಮೋಸ್ಟ್ ನೀಟಾಗಿ ತೊಳೆದು ಎಸ್ಲು ಸಮೇತ ನೀಟಾಗಿ ತೊಳೆದು ಬಟ್ಟೆನ ಹಾಸಿ ಅದ್ರ ಮೇಲೆ ಎಸ್ಲು ಸಮೇತ ಒಣಗಿಸಿ, ಅಂದರೆ ಬಟ್ಟೆನೂ ಕೂಡ ಮುಚ್ಚಿ ಮನೆ ಒಳಗಡೆನೆ ಒಣಗಿಸಿದ್ದೆ. ಇವತ್ತು ಬೆಳಗ್ಗೆ ನಾನು ನೀಟಾಗಿ ಎಸ್ಲನ್ನೆಲ್ಲ ನೀಟಾಗಿ ತರಿದ್ಬಿಟ್ಟು ಅಗೇನ್ ಇದೇ ಒಂದು ಟ್ರೇಗೆ ಹಾರಾಕಿದ್ದೆ. ಎಲ್ಲಾದರೂ ನೀರಿದ್ರೂ ಕೂಡ ನೀಟಾಗಿ ಡ್ರೈ ಆಗಲಿ ಅಂತ. ನಾವು ಯಾವುದಾದ್ರೂ ಒಂದು ಸೊಪ್ಪನ್ನ ಅಥವಾ ಪುಡಿ ಮಾಡಿ ಇಟ್ಕೋಬೇಕು ಅಂದರೆ ಈ ರೀತಿ ಮನೆ ಒಳಗಡೆನೇ ಟೆಂಪ್ರೇಚರಲ್ಲಿ ನೀಟಾಗಿ ಬಟ್ಟೆನ ಹಾಸಿ
ಮತ್ತೆ ಅದ್ರ ಮೇಲೆ ಪದಾರ್ಥನ ಹಾಕಿ ಮತ್ತೆ ಬಟ್ಟೆ ಮುಚ್ಚಿ ಒಣಗಿಸೋದ್ರಿಂದ ಅದರಲ್ಲಿರುವಂಥ ಯಾವುದೇ ಥರದ ಅಂಶಗಳು ಹಾವಿ ಆಗಲ್ಲ, ಹಾಗೆ ಅದರಲ್ಲೇ ಇರುತ್ತೆ. ಬಿಸಿಲಲ್ಲಿ ಒಣಗಿಸಿದ್ರು ಕೂಡ ಹಾವಿ ಆಗತ್ತಂತೆ. ಆ ಕಾರಣಕ್ಕೆ ನಾನು ಈ ರೀತಿ ಚಟ್ನಿ ಪುಡಿನ ಮಾಡಬೇಕಾದ್ರೆ ಈ ರೀತಿ ಮನೆ ಒಳಗಡೆನೆ ನೀಟಾಗಿ ಒಣಗಿಸ್ಕೊತೀನಿ. ಪ್ಯಾನಿಗೆ ಎಲ್ಲ ಕರ್ಬೇವಿನ ಸೊಪ್ಪು ಒಣಗಿಸಿಟ್ಟಿರುವಂಥದ್ದೆಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ ನನ್ನ ಕೈ ಹಿಡಿಯಲ್ಲಿ ಒಂದು 5 ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಒಣಗಿಸ್ಕೊಂಡಿದ್ದೆ. ನಾನು ಸೌಟಲ್ಲಿ ಕೈಯಾಡಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದಕ್ಕೋಸ್ಕರ ನಾನು ಕೈಯಲ್ಲೇ ನೀಟಾಗಿ ಕೈಯಾಡ್ಕೊತಾ ಇದ್ದೀನಿ. ಈ ರೀತಿ ಆಚೆ ಚೆಲ್ಲಿದ್ರೆ ಮತ್ತೆ ಕ್ಲೀನ್ ಮಾಡಬೇಕು ಅಂತೇಳಿ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಹಾಗೆ ಕೈಯಲ್ಲೇ ಕೈಯಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ನೀಟಾಗಿ ಫ್ರೈ ಆಗಿದೆ. ಒತ್ತೋದಕ್ಕೆ ಬಿಡಬೇಡಿ, ಸ್ಟವ್ ಮುಂದೆನೇ ಇದ್ದು ನೀವು ನೀಟಾಗಿ ಕೈಯಾಡ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ನೀರು ಬೀಳ್ದ ಹಾಗೆ ನೋಡ್ಕೊಳ್ಳಿ. ಇವಾಗ ಇನ್ನೊಂದು ತಟ್ಟೆಗೆ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ನಾನು ಕರ್ಬೇವಿನ ಸೊಪ್ಪನ್ನ ಒಂದು ಸಪ್ರೇಟ್ ತಟ್ಟೆಯಲ್ಲೇ ಹಾರಾಕ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಸಪ್ರೇಟಾಗಿ ಹಾರಾಕಿದ್ದೀನಿ. ಹಾಗೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಒಂದು ಬ್ರೇಷನಲ್ಲಿ ಹಾರಾಕ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದು ತಟ್ಟೆಯಲ್ಲಿ ಹಾರಾಕಕ್ಕೆ ಇಟ್ಬಿಟ್ಟು ಮತ್ತೆ ನಾನು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ನಿಂಬೆಹಣ್ಣು, ಮೀಡಿಯಮ್ ನಿಂಬೆಹಣ್ಣು ಸೈಜ್ ಇರುತ್ತಲ್ಲ ಆ ಸೈಜಿನ ಗಾತ್ರಕ್ಕೆ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಊರಿನ ಹುಣಸೆಹಣ್ಣು ಆಗಿರೋದ್ರಿಂದ ಚೆನ್ನಾಗಿದೆ. ಹಾಗೆ ನಾನು ಯಾವಾಗ ಈ ಪುಡಿನ ಮಾಡಬೇಕು ಅಂತ ಅಂದ್ಕೊಂಡೆ ಆವಾಗಲೇ ತೊಳೆದ್ಬಿಟ್ಟು ಹಾಗೆ ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ನೀಟಾಗಿ ಡ್ರೈ ಫ್ರೈ ಮಾಡಿಕೊಂಡ್ರೆ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಸಾಫ್ಟಾಗಿದ್ದರೆ ಪುಡಿ ಅಷ್ಟು ಬೇಗ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಪತಾಂಜಲಿ ಇಂಗನ್ನ ಬಳಸ್ತೀನಿ. ಎಲ್ಲ ಅಡುಗೆಗೂ ಜಾಸ್ತಿ ಬಳಸೋದಿಲ್ಲ. ಉಪ್ಪಿನಕಾಯಿ, ಚಟ್ನಿ ಪುಡಿ ಬೇರೆ ಬೇರೆ ಒಂದು ಅಡುಗೆಗೆ ಬಳಸ್ತೀನಿ, ಆದರೆ ರೆಗ್ಯುಲರ್ ಆಗಿ ಬಳಸೋವಂಥ ರೂಢಿ ಇಲ್ಲ. ಒಂದೊಂದು ಸತಿ ಅನ್ಕೋತೀನಿ ಬಳಸ್ಕೋಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ, ಆದರೆ ಏನು ಮಾಡೋದು ಒಂದೊಂದು ಸತಿ ಮರ್ತೋಗುತ್ತೆ, ಯಾಕಂದರೆ ಪ್ರಾಕ್ಟೀಸ್ ಇಲ್ವಲ್ಲ ಆ ಕಾರಣಕ್ಕೆ. ಮೊದಲು ನಾನು ತವನ ಬಿಸಿಗಿಟ್ಟಾಗ ತುಂಬ ಹೀಟಾಗಿತ್ತು, ಒತ್ತೋಗ್ಬಿಡತ್ತೆ ಅಂತ ಹೇಳಿ ಸ್ಟವ್ನ ಆಫ್ ಮಾಡಿದೆ. ಈಗ ನಾನು ಸ್ಟವ್ನ ಹಚ್ಕೊಂಡು ಉರಿತಾ ಇದ್ದೀನಿ. ಇವೆರಡು ಕೂಡ ನೀಟಾಗಿ ಹುರಿದಿದ್ದಾದ್ಮೇಲೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ, ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಕೊಬ್ಬರಿನ ಹೆಚ್ಚಿಟ್ಕೊಂಡು ರುಬ್ಬಿದ್ದೀನಿ, ಯಾಕಂದರೆ ಯಾರು ತುರಿಯೋದು ಅಂತ ಹೇಳಿ. ಸೊ ಇವಾಗ ಈ ರೀತಿ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿನೂ ಕೂಡ ಹಾಕ್ತಾ ಇದ್ದೀನಿ. ಇದು ಡ್ರೈ. ತೆಂಗಿನಕಾಯಿ ಹಾಕಬೇಕಾ ಅಂತ ಹೇಳಿದ್ರೆ ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗೆಯೇ ತೆಂಗಿನಕಾಯಿ ಹಸಿ ಇರೋದ್ರಿಂದ ನೀಟಾಗಿ ಡ್ರೈ ಫ್ರೈ ಮಾಡ್ಕೋಬೇಕು, ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಹಾಗೆ ಜಾಸ್ತಿ ದಿನವೂ ಕೂಡ ನೀವು ಚಟ್ನಿ ಪುಡಿನ ಬಳಸೋದಕ್ಕೆ ಆಗಲ್ಲ. ಹಂಗೂ ನೀವು ಸ್ವಲ್ಪ ದಿನಕ್ಕೆ ಅಂತ ಹೇಳಿದ್ರೆ ತೆಂಗಿನಕಾಯಿನ ನೀಟಾಗಿ ಡ್ರೈ ಫ್ರೈ ಮಾಡಿ ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಆವಾಗ ನೀವು ಬಳಸ್ಕೋಬೋದು. ಈ ರೀತಿ ನಾನು ಕೊಬ್ಬರಿನ ನೀಟಾಗಿ ಫ್ರೈ ಮಾಡ್ಕೋತೀನಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ರೌನಿಷ್ ಆಗಬೇಕು, ತುಂಬ ಅಲ್ಲ, ಒಂದು ಮೀಡಿಯಮ್ ಬ್ರೌನಿಷ್ ಆಗೋವರೆಗೂ ನೀಟಾಗಿ ಈ ರೀತಿ ಕೈಯಾಡ್ಕೊಳ್ತಾನೆ ಇರಬೇಕು. ನಾವು ಇಂಗು ಹಾಕಿರೋದ್ರಿಂದ, ನಾವು ಅದೇ ಟೈಮ್ಗೆ ಕೊಬ್ಬರಿ ಹಾಕೋದ್ರಿಂದ ಇಂಗು ನೀಟಾಗಿ ಕೊಬ್ಬರಿಗೆ ಅಬ್ಸರ್ವ್ ಮಾಡೋದ್ರಿಂದ ಅಲ್ಲಿ ಇಂಗು ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ನಾನು ಕೊಬ್ಬರಿ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿದ್ದೀನಿ. ಅದು ಶೂಟ್ ಮಾಡೋದು ಹಾಗೆ ಮರ್ತುಬಿಟ್ಟಿದೆ, ಆನಲ್ಲೇ ಇದೆ ಅಂದ್ಕೊಂಡಿದ್ದೀನಿ, ಬಟ್ ಆನ್ ಆಗಿಲ್ಲ. ಜೀರಿಗೆನೂ ಹಾಕಿ ಈ ರೀತಿ ಎಲ್ಲದನ್ನು ಕೂಡ ರುಬ್ಬಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ಚಟ್ನಿ ಪುಡಿಗೆ ನೀವು ಬೆಲ್ಲನೂ ಹಾಕ್ಕೊಳ್ಬೋದು, ಆದರೆ ನಾನು ಬೆಲ್ಲ ಹಾಕೋದಿಲ್ಲ. ನಮ್ಮನೇಲಿ ಯಾವುದೇ ಅಡುಗೆಗೆ ಅಂದರೆ ಸ್ಪೈಸಿ ಅಡುಗೆಗೆ ಬೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ, ಆ ಕಾರಣಕ್ಕೆ ನಾನು ಬೆಲ್ಲನ ಹಾಕೋದಿಲ್ಲ. ಇವಾಗ ಮೊದಲು ನಾನು ಆವಾಗಲೇ ಹೇಳ್ದಾಗೆ ಉದ್ದಿನಬೇಳೆ, ಕಡಲೆಬೇಳೆ ಈ ಎರಡನ್ನ ಮೊದಲು ನೀಟಾಗಿ ಪುಡಿನ ಮಾಡ್ಕೋತೀನಿ. ಯಾಕಂದರೆ ನಾನು ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದೇ, ಆದರೆ ಕಡಲೆಬೇಳೆ ಏನಾದರೂ ಎಲ್ಲಾದರೂ ತುಂಡಾಗಿದ್ದರೆ ಅಥವಾ ದಪ್ಪ ದಪ್ಪ ಪುಡಿಯಾಗಿದ್ದು ಅಂತ ಅಂದರೆ ಆವಾಗ ತಿನ್ನಬೇಕಾದ್ರೆ ಕಟಮ್ ಅಂತ ಸಿಕ್ಕಿದಾಗ ಸ್ವಲ್ಪ ಹಲ್ಲು ನೋವು ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇವೆರಡನ್ನ ಮಾತ್ರ ಸಪ್ರೇಟಾಗಿ ಹುರಿದಿಟ್ಕೊಂಡು ಆರಿಸ್ಕೊಂಡು ಹಾಗೆ ಸಪ್ರೇಟಾಗಿ ರುಬ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಎರಡೂ ಕೂಡ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೆ, ಅಥವಾ ಚಟ್ನಿ ಪುಡಿ ಖಾರ ಬೇಕಂದರೆ ಮೆಣಸಿನ್ಕಾಯಿನ ಜಾಸ್ತಿ ಮಾಡ್ಕೋಬೋದು, ಸಾಲ್ಟಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ನೋಡ್ಬೋದು ನಾನಿವಾಗ ರುಬ್ಬಿಟ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಫೈನ್ ಪೌಡರ್ ಆಗಿ ಬಂದಿದೆ. ಈ ರೀತಿ ಆಗಿದ್ರೆ ಏನಾಗುತ್ತಂದರೆ ನೀಟಾಗಿ ಬಿಸಿ ಬಿಸಿ ಅನ್ನಕ್ಕೆಲ್ಲ ಕಲಿಸಿದಾಗ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಅದಕ್ಕೂ ಒಳ್ಳೆಯದು, ಹಾಗೆ ನಾವು ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟು ಇವೆರಡನ್ನ ನಾನು ರುಬ್ಬಿಟ್ಕೊಂಡೆ. ಇದಾದಮೇಲೆ ನಾನು ಕೊಬ್ಬರಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಇಷ್ಟನ್ನು ಕೂಡ ರುಬ್ಕೋತೀನಿ. ಫಸ್ಟು ಒಣಮೆಣಸಿನ್ಕಾಯಿ ನನಗೆ ಈ ರೀತಿ ಫಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೆ, ನೀವು ಹಾಕ್ಕೊಳ್ಬೇಕಾದ್ರೆ ಎಲ್ಲ ಪದಾರ್ಥ ಆದಮೇಲೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ.
ನಾನು ಇನ್ನೊಂದು ಮಿಕ್ಸಿ ಇರುತ್ತಲ್ವ ರೆಗ್ಯುಲರಾಗಿ ಯೂಸ್ ಮಾಡೋದು, ಅದರಲ್ಲಿ ಕೆಳಗಡೆ ಇರುತ್ತಲ್ವ ಬ್ಲೇಡೆಲ್ಲ, ಅದೇ ಅಂತ ತಲೆಯಲ್ಲಿ ಇಟ್ಕೊಂಡು ಫಸ್ಟು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅವಾಗ ಏನಾಯಿತು, ನಾನು ರುಬ್ಬಿದಾಗ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಗೇ ಇತ್ತು, ಇನ್ನು ಮಿಕ್ಕಿದೆಲ್ಲ ನೀಟಾಗಿ ಪೌಡರ್ ಆಗಿತ್ತು. ಇದನ್ನು ಮತ್ತೆ ನಾನು ತೆಗೆದು ಒಣಮೆಣ್ಸಿನ್ಕಾಯಿನೆಲ್ಲ ಸಪ್ರೇಟ್ ಮಾಡಿ ರುಬ್ಬಿದ್ದಾಯಿತು. ಈ ರೀತಿ ನಾನು ಸ್ವಲ್ಪ ಸಪ್ರೇಟಾಗಿ ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದಾಗಿ ನಾನು ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡೆ. ಇನ್ನು ಕೊನೆಯದಾಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಉಳ್ಕೊಂಡಿತ್ತು ಸೈಡಲ್ಲಿ, ಅದನ್ನು ಕೂಡ ನೀಟಾಗಿ ಎಲ್ಲದೂ ಕೂಡ ಕೊನೆಯದಾಗಿ ಜಾರಿಗೆ ಹಾಕ್ಕೊಂಡು ಇದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ. ಎಲ್ಲದೂ ಕೂಡ ಫೈನಲ್ ಆಗಿ ಪೌಡ್ರ್ ಮಾಡಿದಾಗಿದೆ. ಇವಾಗ ನಾನೊಂದು ಸತಿ ನೀಟಾಗಿ ಒಂದು ಸೌಟನ್ನ ತೊಗೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿದಾಗ ನೀಟಾಗಿ ಆ ಕಲರ್ ಎಲ್ಲ ಹೊಂದ್ಕೊಂಡಿರಲ್ಲ. ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಇವಾಗ ರುಬ್ಬಿರೋದ್ರಿಂದ ಒಂದು 5 to 10 ಮಿನಿಟ್ಸ್ ಇದೇ ರೀತಿಯಲ್ಲಿ ಆರೋದಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ನಾನು ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ಮತ್ತೆ ರುಬ್ಕೊತೀನಿ. ಆ ಕಾರಣಕ್ಕೆ ನಾನೀಗ ಈ ಒಂದು ಬೌಲಿಂದ ಈ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಗೆ ಖಾರನ ಒಂದು ಹಳ್ಳಾಗುವಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಮೊಸರು ಮತ್ತು ಬಿಸಿ ಅನ್ನಕ್ಕೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕೆ ಹೊಂದುತ್ತೆ. ಕರೆಕ್ಟಾಗಿ ನಾವೇನಾದ್ರು ಚಟ್ನಿ ಪುಡಿಗೆ ಹಾಕಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ ಉಪ್ಪು ಖಾರ. ಆ ಕಾರಣಕ್ಕೆ ಒಂದು ಹಳ್ಳಾಗೋಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ನಾನು ಮಿಕ್ಸಿ ಜಾರಿಗೆ ಎಲ್ಲದನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಕರ್ಬೇವಿನ ಸೊಪ್ಪಿಂದ ಕಣ್ಣಿಗೆ ತುಂಬ ಒಳ್ಳೆಯದು, ಕೂದಲಿಗೆ ತುಂಬ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ವೆಯ್ಟ್ ಲಾಸಿಗೆ ಮೇಯ್ನಾಗಿ ಒಳ್ಳೆಯದು. ನಾವು ಯಾವಾಗಲೂ ಅಷ್ಟೇ ರೊಟ್ಟಿ ಚಪಾತಿ ಮಾಡಿದಾಗ ಈ ರೀತಿ ನಾವು ಮೊಸರಿಗೆ ಇದನ್ನು ಬಳಸ್ಕೊಂಡು ತಿನ್ನೋದ್ರಿಂದನೂ ಕೂಡ ಹೆಲ್ತ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು. ಇನ್ನೊಂದು ಬೌಲಲ್ಲಿ ನಾನು ನಿಮಗೆ ತೋರಿಸಿದ್ದೀನಲ್ವ, ತುಂಬ ಡಾರ್ಕ್ ಗ್ರೀನಲ್ಲಿದೆ, ಅದು ಬಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಕಲರ್ನ ನೋಡಿ ಎಷ್ಟು ಡಾರ್ಕ್ ಗ್ರೀನಲ್ಲಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ದೊಡ್ಡ ಬೌಲಲ್ಲಿ ಇವಾಗ ಎಷ್ಟು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಮಾಡ್ಕೊಂಡಿದ್ದೆ. ಇವಾಗ ಖಾಲಿ ಆಗಿತ್ತಲ್ವ, ಅದಕ್ಕೆ ಅದನ್ನು ಚಿಕ್ಕ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ಈ ಬೌಲ್ಗೆ ನಾನು ಈ ಪುಡಿನ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಾನೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.